ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೆಲ್ಸನ್, ನಮ್ಮ ಸೋಲಾರಿಂದ. ಸೊ ಇವತ್ತು ಒಂದು ಹೈಬ್ರಿಡ್ ಇನ್ವರ್ಟರ್ನ ಲಾಂಚ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನೋಡಿರ್ತೀರಾ, ಒಂದು ವಿಡಿಯೋ ಹಾಕಿದ್ದೀವಿ. ಜಸ್ಟ್ ಒಂದು ಚಿಕ್ಕ ವಿಡಿಯೋ ಇದನ್ನ ಬಗ್ಗೆ. ಸೊ ಇದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ, ನಮ್ಮ ಸೋಲಾರ್ನ. ನೀವು ನೋಡ್ಬೋದು, ಇದು ಲಕ್ಸ್ ಪವರ್ ಅಂತ. ಸೊ ಇದು ಒಂದು ಇಂಪೋರ್ಟೆಡ್ ಇನ್ವರ್ಟರ್. ಸೊ ಇದು ಒಂದು 6 ಕಿಲೋವ್ಯಾಟ್ ಇನ್ವರ್ಟರ್. ನೀವು ನೋಡ್ಬೋದು, ಇಷ್ಟೇ ಇದೆ ಸೈಜು. ಜನರಲಿ 6 ಕಿಲೋವ್ಯಾಟ್ ಅಂದರೆ ತುಂಬ ದಪ್ಪ ಬರುತ್ತೆ, ಯಾಕಂದರೆ ಅದು ಒಳಗಡೆ ಟ್ರಾನ್ಸ್ಫಾರ್ಮರ್ ಇರುತ್ತೆ. ನೋಡಿ, ಇದು 6 ಕಿಲೋವ್ಯಾಟ್ ಇನ್ವರ್ಟರ್. ಇದು ಹೈಬ್ರಿಡ್ ಇನ್ವರ್ಟರ್. ಸೊ ಕಂಪ್ಲೀಟ್ ಆಗಿ ಇದು ಟ್ರಾನ್ಸ್ಫಾರ್ಮರ್ಲೆಸ್ ಇನ್ವರ್ಟರ್. ಇನ್ ಅದರ್ ವರ್ಡ್ಸ್, ಎಲೆಕ್ಟ್ರಾನಿಕ್ ಟ್ರಾನ್ಸ್ಫಾರ್ಮರ್ ಇದೆ. ಸೊ ಇಷ್ಟು ಸ್ಲಿಮ್ ಆಗಿ ಬರುತ್ತೆ ನಿಮಗೆ. ಇದನ್ನ ಜೊತೆ ಬರೋದು ಈ ಬ್ಯಾಟ್ರಿ ಬರುತ್ತೆ ನಿಮಗೆ. ಇದು 48 ವೋಲ್ಟ್ 100 ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರಿ. ಇದು ಬೈಟೆಕ್ದು ಬ್ಯಾಟ್ರಿ. ಇದ್ರಲ್ಲಿ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಲೈಫ್ ಸೈಕಲ್ಸ್ ಜಾಸ್ತಿ ಬರುತ್ತೆ. ಸೊ ಇದರಲ್ಲಿ ಬೇಸಿಕ್ ನಿಮಗೆ ತೋರಿಸುತ್ತೆ. ನಾನು ಕರೆಂಟ್ಲಿ ಸೋಲಾರ್ ಪ್ಯಾನಲ್ಸ್ ಕನೆಕ್ಟ್ ಮಾಡಿಲ್ಲ, ಗ್ರಿಡ್ಡಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಬೇಸಿಕ್ ಫೀಚರ್ಸ್ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಕರೆಂಟ್ ಇದು ಇನ್ಪುಟ್ ಕೊಡೋದು ಯಾವ ಥರ ಅಂತ. ಸೊ ಈ ಫಸ್ಟ್ ಇರೋದು ಇದು ಕರೆಂಟಿಂದ ಕನೆಕ್ಷನ್ ಕೊಡೋದು, ಇನ್ಪುಟ್ ಔಟ್ಪುಟ್ಟು. ಸೆಕೆಂಡ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ಇದು ಆ್ಯಪ್ ಬೇಸ್ ಸಿಸ್ಟಮಲ್ಲಿ ನೀವು ಟ್ರ್ಯಾಕ್ ಮಾಡ್ಬೋದು, ಎಷ್ಟು ಸೋಲಾರ್ ಕನ್ಸ್ಯೂಮ್ ಆಗ್ತಾ ಇದೆ, ಏನು ಯೂಸ್ ಮಾಡ್ತಾ ಇದೆ, ಲೋಡ್ ಎಷ್ಟಿದೆ ಅಂತ. ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತೀವಿ ನಾವು. ಇದು ಥ್ರೂ ವೈಫೈ ಕನೆಕ್ಷನ್ ಜೊತೆಗೆ ಆಗುತ್ತೆ. ಇದು ಬಂದ್ಬಿಟ್ಟು ಬ್ಯಾಟ್ರಿ ಜೊತೆ ಕಮ್ಯುನಿಕೇಷನ್ ಪೋರ್ಟು. ಇಲ್ಲಿ ನೋಡ್ಬೋದು ನೀವು. ಸೊ ಇದು ತುಂಬ ಕಂಪಲ್ಸರಿ, ಸೊ ದ್ಯಾಟ್ ಇನ್ವರ್ಟರ್ ಬ್ಯಾಟ್ರಿ ಕಮ್ಯುನಿಕೇಷನಲ್ಲಿ ಇರುತ್ತೆ. ಸೆಲ್ಸ್ ಯಾವ ರೇಂಜ್ ಚಾರ್ಜ್ ಆಗ್ತಾ ಇದೆ, ಯಾವ ಥರ ಇದೆ ಅಂತ. ಇದರಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಇದೆ, ಬಟ್ ಕರೆಂಟ್ಲಿ ಆಫ್ ಇರುತ್ತೆ ಇದರಲ್ಲಿ. ರೀಸನ್ ಏನಂದರೆ ಇದು ಇನ್ನೂ ಎಂಪ್ಯಾನಲ್ ಆಗಿಲ್ಲ. ಇದು ಸೋಲಾರ್ ಆನ್ ಆಫ್ ಬಟನು. ಇದು ಸೋಲಾರ್ಗೆ ಕನೆಕ್ಷನ್ ಕೊಡೋಕ್ಕೆ, ಇದು ಬಂದು ಬ್ಯಾಟ್ರಿಗೆ ಕನೆಕ್ಷನ್ ಕೊಡೋಕ್ಕೆ. ಸೊ ಈ ಥರ ಇರುತ್ತೆ ಸಿಸ್ಟಮು. ಇದು ನಿಮಗೆ 5 ಕಿಲೋವ್ಯಾಟ್ ಮತ್ತು 6 ಕಿಲೋವ್ಯಾಟ್ ಅವೈಲೇಬಲ್ ಇರುತ್ತೆ. ಇದನ್ನು ಬಿಟ್ಬಿಟ್ಟು ನಿಮಗೆ ಲೈಕ್ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು 10 ಕಿಲೋವ್ಯಾಟ್ ಬೇಕಾದ್ರೆ 5 ಕಿಲೋವ್ಯಾಟ್ ಎರಡು ಇನ್ವರ್ಟರ್ನ ನೀವು ಪ್ಯಾರಲಲ್ ಮಾಡ್ಬೋದು. ಸೊ ಅದೊಂದು ಆ್ಯಡೆಡ್ ಅಡ್ವಾಂಟೇಜ್ ಇರುತ್ತೆ ನಿಮಗೆ ಇದರಲ್ಲಿ. ಸೊ 2 ಯೂನಿಟ್ ಪ್ಯಾರಲಲ್ ಮಾಡಿದ್ರೆ 10 ಕಿಲೋವ್ಯಾಟ್ ಕಂಪ್ಲೀಟ್ ಯೂಸ್ ಮಾಡ್ಬೋದು. ಬೇಕಾದ್ರೆ ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರಿ ಬೇಕಾದ್ರೆ ನೀವು ಎಕ್ಸ್ಟ್ರಾ ಮಾಡ್ಕೊಳ್ಬೋದು. ಸೊ ಒಂದು ಗ್ರೇಟರ್ ಅಡ್ವಾಂಟೇಜ್ ಇದರಲ್ಲಿ ಏನಂದರೆ ಇದು ಆ್ಯಪ್ ಬೇಸ್ಡ್ ಇರೋದ್ರಿಂದ ಜಸ್ಟ್ ತೋರಿಸ್ತೇನೆ ನೋಡಿ. ಸೊ ಇಲ್ಲಿ ನೋಡ್ಬೋದು, ಇದೇ ಆ್ಯಪ್, ಅದು ಲಕ್ಸ್ ಪವರ್ದು. ಸೊ ಇದರಲ್ಲಿ ಎಷ್ಟು ಕನ್ಸ್ಯೂಮ್ ಆಗ್ತಾ ಇದೆ ಎಲ್ಲ ಡೀಟೇಲ್ಸ್ ಕರೆಂಟ್ಲಿ ನೋಡಿ. ಸೋಲಾರ್ ಆಫ್ ಇದೆ, 0 ವ್ಯಾಟ್ಸ್ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು 60 ವ್ಯಾಟ್ ಕನ್ಸಂಪ್ಷನ್ ಇದೆ. ಸೊ ಲೋಡ್ ಹಾಕಿದ್ದೀವಿ, ಬೇಸಿಕ್ ಇದರಲ್ಲಿ ರನ್ ಆಗ್ತದೆ ನೋಡಿ. ಇದರಲ್ಲಿ ನಿಮಗೆ ತೋರಿಸುತ್ತೆ ಸೋಲಾರ್ ಎಷ್ಟು ಚಾರ್ಜ್ ಆಗಿದೆ, ಎಷ್ಟು ಈಲ್ಡಿಂಗ್ ಬರ್ತಾ ಇದೆ ಅಂತ. ಇದರಲ್ಲಿ ಬ್ಯಾಟ್ರಿ ಎಷ್ಟು ಕನ್ಸ್ಯೂಮ್ ಆಗ್ತಾ ಇದೆ ಮತ್ತು ಎಷ್ಟು ಬ್ಯಾಕಪ್ ಬರುತ್ತೆ ಅಂತ ನಿಮಗೆ. ಇದರಲ್ಲಿ ಟೋಟಲ್ ಕನ್ಸಂಪ್ಷನ್ ನಿಮಗೆ 1 ಡೇಗೆ ಎಷ್ಟು ಕನ್ಸ್ಯೂಮ್ ಮಾಡ್ತೀರಾ, ತಿಂಗಳಿಗೆ ಎಷ್ಟು ಕನ್ಸ್ಯೂಮ್ ಮಾಡ್ತೀರಾ, ಇದರಲ್ಲಿ ತೋರಿಸುತ್ತೆ. ಇದು ಎಕ್ಸ್ಪೋರ್ಟ್. ಕರೆಂಟ್ಲಿ ಎಕ್ಸ್ಪೋರ್ಟ್ ಆಫಲ್ಲಿ ಇರುತ್ತೆ, ಕಾರಣ ಏನಂದರೆ ಇದು ಇನ್ನೂ ಎಂಪ್ಯಾನಲ್ ಆಗಿಲ್ಲ. ಸೊ ಇದರಲ್ಲೇ ನಿಮಗೆ ತೋರಿಸುತ್ತೆ ಸೋಲಾರ್ ಎಷ್ಟು ಬರ್ತಾ ಇದೆ, ಬ್ಯಾಟ್ರಿ ಎಷ್ಟಿದೆ, ಗ್ರಿಡ್ಡಲ್ಲಿ ಎಷ್ಟಿದೆ, ಏನು ಯೂಸ್ ಮಾಡ್ತಾ ಇದ್ದೀರ ಅಂತ. ನೀವು ಪರ್ ಮಂತ್ ಬೇಕಾದ್ರೆ ಎವ್ರಿ ಡೇ ಪರ್ ಮಂತ್ ನೋಡಿ ಈ ಥರ ಟ್ರ್ಯಾಕ್ ಮಾಡ್ಬೋದು. ಇದರಲ್ಲೇ ನಿಮಗೆ ಡೇಟ್ ವೈಸ್, ಇಯರ್ ವೈಸ್, ಮಂತ್ ವೈಸ್ ನಿಮಗೆ ಟ್ರ್ಯಾಕಿಂಗ್ ಡೀಟೇಲ್ಸ್ ಬರುತ್ತೆ. ಯಾವ ಥರ ಬೇಕಾದ್ರೆ ನೀವು ಇದನ್ನು ಟ್ರ್ಯಾಕ್ಬೋದು. ಸೊ ಇದು ಒಂದು ಆ್ಯಡೆಡ್ ಅಡ್ವಾಂಟೇಜ್. ಸೊ ಸ್ವಲ್ಪ ಹೈಬ್ರಿಡ್ ಇನ್ವರ್ಟರ್ಸಲ್ಲಿ ಏನಾಗುತ್ತೆ ಅಂದರೆ ಇದೆಲ್ಲ ನಿಮಗೆ ಆ್ಯಕ್ಚುಲಿ ಇನ್ಬಿಲ್ಟ್ ಬರಲ್ಲ. ಇನ್ವರ್ಟರ್ ಸಪ್ರೇಟ್ ಬರುತ್ತೆ, MPPT ಚಾರ್ಜ್ ಕಂಟ್ರೋಲ್ ಸಪ್ರೇಟ್ ಬರುತ್ತೆ, ಅದಕ್ಕೆ ಕಮ್ಯುನಿಕೇಷನ್ ಡಿವೈಸ್ ಸಪ್ರೇಟ್ ಬರುತ್ತೆ, ಎಲ್ಲನೂ ಸಪ್ರೇಟ್ ಬರುತ್ತೆ. ಬಟ್ ಇದರಲ್ಲಿ ಕಂಪ್ಲೀಟಾಗಿ ಇನ್ಬಿಲ್ಟ್ ಬರುತ್ತೆ. ಸೊ ಇದು ಲಕ್ಸ್ ಪವರ್ ಇನ್ವರ್ಟರ್. ಯಾರಿಗ ಬೇಕಾದ್ರೆ ದಯವಿಟ್ಟು ಕಾಲ್ ಮಾಡಿ. ಸ್ವಲ್ಪ ಕಾಸ್ಟ್ಲಿ ಇನ್ವರ್ಟರ್ ನಿಜ ಹೇಳಬೇಕಂದ್ರೆ. ರೀಸನ್ ಏನಂದರೆ ಇದು ಲೈಫ್ ಸೈಕಲ್ ಜಾಸ್ತಿ ಬರುತ್ತೆ ಬ್ಯಾಟ್ರಿದು. ಮತ್ತು ಇದರಲ್ಲಿ ನೀವು ಯಾವ ಥರ ಬೇಕಾದ್ರೆ ಡಿವೈಸ್ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ 6 ಕಿಲೋವ್ಯಾಟ್. ಸೊ ನೀವು AC ಬೇಕಾದ್ರೆ ರನ್ ಮಾಡ್ಕೊಳ್ಬೋದು. ಮತ್ತು ಬಾಳಿಕೆ ಜಾಸ್ತಿ ಬರುತ್ತೆ ನಿಮಗೆ. ಸೊ ಒಂದು ಮಿನಿಮಮ್ ಅಟ್ಲೀಸ್ಟ್ ನಿಮಗೆ ಒಂದು 15 ಇಯರ್ಸ್ ಲೈಫ್ ಬರುತ್ತೆ ಇದು. ಸೊ ಒಂದು ಒಳ್ಳೆ ಇನ್ವರ್ಟರ್ ಇದು. ಯಾರ್ಯಾರು ಬೇಕಾದ್ರೆ ದಯವಿಟ್ಟು ಕಾಲ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಸಿಮಿಲರ್ ಒಂದು ಇಂಪೋರ್ಟೆಡ್ ಇನ್ವರ್ಟರನ್ನೇ ಇದನ್ನು. ಬಟ್ ಏನಂದರೆ ಎಫಿಷಿಯನ್ಸಿ ವೈಸಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು 90+ ಎಫಿಷಿಯನ್ಸಿ ಬರುತ್ತೆ. ಬೇರೆದೆಲ್ಲ ಕಡಿಮೆ ಬರುತ್ತೆ ಎಫಿಷಿಯನ್ಸಿ MPPTಯಲ್ಲಿ. ಇದರ ಇನ್ಬಿಲ್ಟ್ MPPT ನಿಮಗೆ ಆಲ್ಮೋಸ್ಟ್ 90-95% ಎಫಿಷಿಯನ್ಸಿ ಬರುತ್ತೆ. ಸೊ ನಿಮಗೆ ಪವರ್ ಲಾಸು ಕಡಿಮೆ ಇರುತ್ತೆ, ಎಫಿಷಿಯನ್ಸಿ ವೈಸ್ ಜಾಸ್ತಿ ಇರುತ್ತೆ. ಸೊ ಯಾರಿಗ ಬೇಕಾದ್ರೆ ಕಾಲ್ ಮಾಡಿ. ಇದು ನೆಲ್ಸನ್, ನಮ್ಮ ಸೋಲಾರಿಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.